ತುಂಬಾ ಜನ ಆಸ್ಪಿರೆಂಟ್ಸು ರೆಕ್ರೂಟ್ಮೆಂಟ್ ರಿಲೇಟೆಡ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡಿ ಅಂತೇಳಿ ಕೇಳ್ತಾ ಇದ್ರೆ. ನೋಡಿ, ಇತ್ತೀಚೆಗೆ ಸರ್ಕಾರ ಹೋರಾಟಕ್ಕೆ ಮಣಿದು 56,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಡ್ತು. ಅಂಡ್ ಅದಕ್ಕೆ ಸಂಬಂಧಪಟ್ಟಾಗೆ ಇತ್ತೀಚೆಗೆ ಮಾಹಿತಿಯನ್ನು ಕೂಡ ನೀಡಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಸಚಿವರು ಸ್ಪಷ್ಟವಾಗಿ ಹೇಳಿದ್ರು, ಒಳ ಮೀಸಲಾತಿ ಅನ್ವಯಿಸಿ ಸದ್ಯಕ್ಕೆ ಆಗಲ್ಲ, ಬಟ್ ಈಗ 56,000 ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತೀವಿ, ಬಟ್ 6% ಬ್ಯಾಕ್ಲಾಗ್ ಹುದ್ದೆಗಳನ್ನಿಟ್ಟು ಇನ್ನು ಒಳ ಮೀಸಲಾತಿ ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗಳಿಗೆ ಅನ್ವಯಿಸ್ತೀವಿ ಅಂತ ಹೇಳಿದ್ರು. ಈಗ ಒಳ ಮೀಸಲಾತಿ ವಿಷಯವಾಗಿ ಇನ್ನೂ ಗೆಜೆಟ್ ಕೂಡ ಪ್ರಕಟ ಆಗಿಲ್ಲ. ಬಟ್ ನೋಡಿ, ಇನ್ನೊಂದ್ ಕಡೆ ಈಗ 56% ಮೀಸಲಾತಿದು ಕೂಡ ಕೋರ್ಟ್ ಅಲ್ಲಿ ಕೇಸ್ ಇದೆ. ಇನ್ ಕೇಸ್ 56 ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂದ್ರೆ ಕೋರ್ಟ್ ಇಂದ ಅವಕಾಶ ಪಡ್ಕೊಳ್ಳಬೇಕು, ಈಗಿರೋ ಸ್ಟೇನ ವಿಕೆಟ್ ಮಾಡಿಸಿ. ಸೊ ಅದಕ್ಕೆ ಏನ್ ಮಾಡ್ತಾ ಇದೆ ಈಗ ಅಂತಂದ್ರೆ, ಸರ್ಕಾರ 50% ಮೇಲೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಯಾವಾಗ ಇದನ್ನ ಹೇಳಿದ್ರು, ಈ ಕಡೆ ರಾಜಕಾರಣ ಶುರುವಾಯಿತು. ನೋಡಿ, ಈವನ್ ಟುಡೇ ಇವತ್ತಿಗೂ ಕೂಡ ಅಧಿಕೃತವಾಗಿ ನೋಟಿಫಿಕೇಶನ್ಸ್ ಗಳನ್ನ ಇನ್ನೂ ಕೂಡ ಶುರು ಮಾಡ್ತಾ ಇಲ್ಲ. ಅಂಡ್ ನಿನ್ನೆ ಅಷ್ಟೇ ಮತ್ತೆ ಸಚಿವರಾದಂತ ಮುನಿಯಪ್ಪ ಅವ್ರು ಹೇಳ್ತಾರೆ, ಮಾರ್ಚ್ 27ರ ತನಕ ಯಾವುದೇ ನೋಟಿಫಿಕೇಶನ್ಸ್ ನಾವು ಅಧಿಕೃತವಾಗಿ ಮಾಡಲ್ಲ, ಕಾರಣ ಮತ್ತೊಂದು ವಿಶೇಷ ಕ್ಯಾಬಿನೆಟ್ ಸಭೆ ಇದೆ ಒಳ ಮೀಸಲಾತಿ ವಿಚಾರವಾಗಿ ಅಂತ. ಅಂಡ್ ಇವತ್ತು ಕೂಡ ಹೋರಾಟಗಳು ನಡೀತಾ ಇದೆ. ಇವತ್ತು ನಮ್ಮ ರಾಯಚೂರು ಜಿಲ್ಲೆ ನಗರವನ್ನ ಬಂದ್ ಮಾಡಿಬಿಟ್ಟು ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸ್ತಾ ಇದ್ದಾರೆ. ಸೊ ಬೇರೆ ಬೇರೆ ಕಡೆ ಹೋರಾಟಗಳು ನಡೀತಾ ಇದೆ. ನೋಡಿ, ಈ ಹೋರಾಟಗಳನ್ನ ಮಾಡಿಸ್ತಾ ಇರೋರು ಯಾರು ಬೇರೆ ಯಾರು ಅಲ್ಲ, ಇದೇ ರಾಜಕಾರಣಿಗಳೇ. ಹಂಗಂತ ಒಳ ಮೀಸಲಾತಿಯನ್ನು ಜಾರಿ ಮಾಡಬಾರ್ದ? ಮಾಡ್ಬೇಕು 100%. ಅದು ಅವರಿಗೆ ಇರುವಂತ ಒಂದು ಏನು ಕೊಟ್ಟಿರುವಂತ ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ಒಂದು ಸಮುದಾಯದ 30 ವರ್ಷಗಳ ಹೋರಾಟದ ಫಲ. ಹಂಗಂತ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ನಿರ್ಧಾರವನ್ನ ಒಂದು ಸ್ಪಷ್ಟ ನಿರ್ಧಾರದಲ್ಲೇ ನೀವಿದ್ರೆ ನೇಮಕಾತಿ ಆದೇಶವನ್ನ ನೀವು ಹೊರಡಿಸಬಾರ್ದಾಗಿತ್ತು. ಆ ಸುಳ್ಳು ಭರವಸೆಯನ್ನು ಕೊಡಬಾರ್ದಾಗಿತ್ತು. ಅಂದ್ರೆ 56% ಮೇಲೆ ನೇಮಕಾತಿ ಮಾಡೋದೇ ಆಗಿದ್ರೆ ನಾವು ಕೋರ್ಟ್ ಅನ್ನ ಫೈಟ್ ಮಾಡ್ತೀವಿ ಅಂದಿದ್ರೆ ಅಭ್ಯರ್ಥಿಗಳು ಇನ್ನೊಂದು ಹೋರಾಟವನ್ನ ಮಾಡ್ತಿದ್ರು, ಅಥವಾ ನಿಮ್ಮ ಸರ್ಕಾರದ ಬಂಡವಾಳವನ್ನ ಬಯಲು ಮಾಡ್ತಾ ಇದ್ರು. ಹಂಗಿಲ್ಲ, 50 ಮೇಲೆ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಹೋರಾಟವನ್ನೆಲ್ಲ ಶಾಂತಗೊಳಿಸಿ ಈಗ ಏಕಾಏಕಿ ನೀವು ಮತ್ತೆ ಒಳ ಮೀಸಲಾತಿ ವಿಚಾರಕ್ಕಾಗಿ ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ. ಈಗ ಬೇರೆ ಬೇರೆ ರೀತಿಯ ಕಥೆಗಳನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಇನ್ನೆಷ್ಟು ದಿನ ಕಾಯೋದು ಹೇಳಿ? ಈ ರಾಜಕಾರಣಿಗಳ ಸ್ವಾರ್ಥದ ಉದ್ದೇಶದಿಂದ ತಮ್ಮ ವೋಟ್ ಬ್ಯಾಂಕ್ನ ಲಾಭಕ್ಕಾಗಿ ಯಾರ ಬದುಕನ್ನ, ಯಾರ ಭವಿಷ್ಯವನ್ನಾದ್ರೂ ಬಲಿ ಕೊಡೋದಕ್ಕೆ ಅವ್ರು ಹೇಸಲ್ಲ. ಇಲ್ಲಿವರೆಗೂ ಅದೆಷ್ಟು ಅಭ್ಯರ್ಥಿಗಳು ವಯೋಮಿತಿಯನ್ನ ಕಳ್ಕೊಂಡಿದ್ದಾರೆ, ತಮ್ಮ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೊಂಡಿದ್ದಾರೆ, ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಾರೆ, ಅದೆಷ್ಟೋ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅವರೆಲ್ಲರ ಒಂದು ಬದುಕಿಗೆ ನೀವೇನು ಬೆಲೆ ಕೊಡ್ತೀರಾ ಅಂತ. ಅಟ್ಲೀಸ್ಟ್ ರೆಕ್ರೂಟ್ಮೆಂಟ್ಗಳನ್ನ ಶುರು ಮಾಡಲ್ಲ ಅಂತ ಆದ್ರೂ ಹೇಳಿದ್ರೆ, ಇಲ್ಲ ನಾವು 56 ಮೇಲೆ ಮಾಡ್ತೀವಿ ಒಳ ಮೀಸಲಾತಿ ವಿಷಯವನ್ನು, ನಿಮ್ಮ ಸರ್ಕಾರದಲ್ಲೇ ಸ್ಪಷ್ಟನೆ ಇಲ್ಲ. ಒಂದಿಷ್ಟು ಜನ ಸಚಿವರು ಆ ಕಡೆ, ಒಂದಿಷ್ಟು ಸಚಿವರು ಈ ಕಡೆ, ಮತ್ತೆ ಅದರಲ್ಲಿ ಈಗ ಸಮುದಾಯಕ್ಕೆ ಜಗಳ ಹಚ್ಚುವಂತ ಕೆಲಸ ಬೇರೆ ಮಾಡ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗೆ ಅಂತ ನೇಮಕಾತಿಗಳ ವಿಷಯದಲ್ಲಿ ಎಲ್ಲರೂ ಕೂಡ ಸುಮ್ಮನಾಗಿದ್ದು ನೀವು ಕೊಟ್ಟಂತ ಭರವಸೆಯಿಂದಾಗಿ. ಈಗ ಭರವಸೆಗೆ ಏನು ವ್ಯಾಲ್ಯೂವನ್ನ ಕೊಡ್ತಾ ಇದ್ದೀರಾ? 56% ಮೇಲೇನೆ ನೀವು ಮಾಡ್ತೀವಿ ಅನ್ನೋದು ಇಲ್ಲ, ಇವೇನ್ ಒಳ ಮೀಸಲಾತಿ ಅನ್ವಯಿಸಿನೂ ಇಲ್ಲ, ಯಾವುದೂ ಇಲ್ಲ. ಎಲ್ಲವೂ ಕೂಡ ಗೊಂದಲ. ತೊಟ್ಟಿಲು ತೂಗೋರು ಅವರೇ, ಮಗು ಚೌಟೋರೆ ಅನ್ನೋ ರೀತಿ ತಾವೇ ಎಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡಿ ಮತ್ತೊಂದು ಡ್ರಾಮಾವನ್ನ ಈಗ ಶುರು ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಸೊ ಅಭ್ಯರ್ಥಿಗಳು ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತೆ KPSC ಈ ಅಕ್ರಮ. ದಯವಿಟ್ಟು ಮುಂದಿನ ಬಾರಿ ನೋಟಿಫಿಕೇಶನ್ಸ್ಗಳೇ ಮಾಡೋದಾದ್ರೆ KPSCಗೆ ಪರೀಕ್ಷೆಗಳನ್ನೇ ಕೊಡಬೇಡಿ. ಸಾಕಾಗಿ ಹೋಗಿದೆ ಇಲ್ಲಿವರೆಗೂ ಪರೀಕ್ಷೆಗಳನ್ನ ಬರೆದು ಪಾಪ ಎಲ್ಲಾ ಒಂದು ಅಭ್ಯರ್ಥಿಗಳು ಅನುಭವಿಸಿರುವಂತ ನೋವು ಮತ್ತಷ್ಟು ಆ KPSC ಇಂದ ಬೇಡ ನಮ್ಗೆ. ಅಂಡ್ ಅದು ನೀವು ತನಿಖೆ ಮಾಡಿಸ್ತೀವಿ, ನಾವು ಹಂಗೆ ಮಾಡ್ತೀವಿ ಅಂತ ನಿಮ್ಮ ಭರವಸೆ ಮಾತುಗಳನ್ನು ಕೂಡ ಯಾರು ನಂಬಲ್ಲ. ಎಷ್ಟು ವರ್ಸ್ಟ್ ಸಿಸ್ಟಮ್ ನಮ್ಮ ರಾಜ್ಯದಲ್ಲಿ ಈಗ ಶುರು ಆಗ್ಬಿಟ್ಟಿದೆ ಅಂತಂದ್ರೆ, ಅಟ್ಲೀಸ್ಟ್ ಹೇಳಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಸರ್ಕಾರದ ಸಚಿವರು ಮತ್ತು CM ಬದ್ಧ ಇಲ್ಲ ಅಂತಂದ್ರೆ ಇಂಥ ಪರಿಸ್ಥಿತಿ ನೋಡಿ. ಶಿಕ್ಷಕರ ನೇಮಕಾತಿ ಅದಂತೂ ಮರ್ತೆ ಹೋಗ್ಬಿಟ್ಟಿದ್ದಾರೆ ಶಿಕ್ಷಣ ಸಚಿವರು. ಬರೀ ಸ್ಟೇಟ್ಮೆಂಟ್ಗಳಿಗೆ ಸೀಮಿತ ಆಗ್ತಾ ಇದೆ ಹೊರತು ಯಾವುದೋ ಕೆಲಸ ಆಗ್ತಾ ಇಲ್ಲ. ಬರೀ ನೇಮಕಾತಿ ಅನ್ನುವಂಥ ಒಂದು ಪದವನ್ನ ಇಟ್ಕೊಂಡು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಅಷ್ಟು ಹುದ್ದೆಗಳು, ಇಷ್ಟು ಹುದ್ದೆಗಳು ಅಂತ ಯಾವುದೂ ಕೂಡ ಅಧಿಕೃತವಾಗಿ ಆದೇಶ ಇಲ್ಲ. ಮೊನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಲೆಟರ್ ಬಂದಿತ್ತು, ಅದನ್ನ ಕೂಡ ನೋಡಿದ್ರು. ಬರೀ ಲೆಟರ್ಗಳನ್ನ ಹೊರಡಿಸಿದ್ರೆ ಆಗಲ್ಲ, ಅಧಿಕೃತವಾಗಿ ನೋಟಿಫಿಕೇಶನ್ಸ್ ಬೇಕು. ಸೊ ಅದನ್ನ ಮಾಡೋದಕ್ಕೂ ಈಗ ಸರ್ಕಾರದಲ್ಲಿ ವಿರೋಧ ಇದೆ ಅನ್ನುವಂಥದ್ದು ಮಾತು ತಿಳಿತಾ ಇದೆ. ಅಂಡ್ ಇನ್ನೊಂದು ಹೋರಾಟಗಳು ಕೂಡ ಮತ್ತಷ್ಟು ಜೋರಾಗ್ತಾ ಇದೆ. ಹಿಂಗೆ ಆದ್ರೆ ಹೆಂಗೆ ಪರಿಸ್ಥಿತಿ ಅಂತ. ನಿಮ್ಮ ಸ್ವಾರ್ಥದ ರಾಜಕಾರಣಕ್ಕೆ ನೀವು ಕಾನೂನುಬದ್ಧಗೊಳಿಸಿದ ಮೀಸಲಾತಿಯನ್ನು ಇಟ್ಕೊಂಡು ಎಲ್ಲರಿಗೂ ಮಾಡ್ತಾ ಇರುವಂತ ಅನ್ಯಾಯವನ್ನ ಎಷ್ಟು ದಿನ ಅಂತ ಸಹಿಸೋದು ಹೇಳಿ? ಈ ಕಡೆ ಆ SC/ST ಸಮುದಾಯಕ್ಕೂ ಕೂಡ ನೀವು ನ್ಯಾಯ ಕೊಡ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆ ರಿಸರ್ವೇಶನ್ ಅನ್ನ ಈ ಹಿಂದಿನ ಸರ್ಕಾರವೂ ಅಷ್ಟೇ, ನಿಮ್ಮ ಸರ್ಕಾರವೂ ಅಷ್ಟೇ, ಇಬ್ರು ಮಾಡಿರುವಂತ ಸ್ವಾರ್ಥದ ಒಂದು ರಾಜಕಾರಣದ ಕೆಲಸಕ್ಕೆ ಇವತ್ತು ಬಲಿ ಆಗ್ತಾ ಇರುವಂತದ್ದು ಅಮಾಯಕ ಅಭ್ಯರ್ಥಿಗಳ
ಸಮಯ ಎಲ್ಲವೂ ಕೂಡ ಆಲ್ರೆಡಿ ಏಜ್ ಲಿಮಿಟ್ ನೀವು ಕೊಟ್ಟಿರೋ 5 years ಏಜ್ ರಿಲ್ಯಾಕ್ಸೇಷನ್ ಕೂಡ ವರ್ಕ್ ಆಗಲ್ಲ ಈಗ. ಹಂಗೆ ಆಗೋಗಿದೆ ಪರಿಸ್ಥಿತಿ. ಇನ್ನೇನಾದರೂ ಮತ್ತೆ ಎಲೆಕ್ಷನ್ ಡ್ರಾಮಾ ಶುರು ಮಾಡಿಕೊಂಡ್ರೆ ಮುಗಿದೋಯ್ತು ಕತೆ ನಮ್ಮದು. ಈಗ ಆಲ್ರೆಡಿ ಮಾರ್ಚ್ 27 ಇದ್ದಾನೆ, ನೋಟಿಫಿಕೇಶನ್ ಮಾಡೋಕೆ ಏಪ್ರಿಲ್ ಆದರೆ ಇನ್ನೇನಾದರೂ ಇನ್ ಕೇಸ್ ಎಲೆಕ್ಷನ್ ವಿಷಯದಲ್ಲಿ ನೀವು ನಿರ್ಧಾರ ತೆಗೆದುಕೊಂಡ್ಬಿಟ್ರೆ ಮುಗೀತು ಕತೆ. ಅಷ್ಟೊತ್ತುಗೊಳಗಾಗಿ ನೋಟಿಫಿಕೇಶನ್ ಆಗಬೇಕು. ಅಭ್ಯರ್ಥಿಗಳು ಎಲ್ಲರೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿದ್ದಾಗ ಆ ಹೋರಾಟವನ್ನು ನಿಲ್ಲಿಸಿ ಭರವಸೆ ಕೊಟ್ಟು ಎಲ್ಲವನ್ನ ಕೂಡ ರೆಡಿ ಮಾಡೋ ರೀತಿ ನಾಟಕಗಳಾಡೋದು ಯಾಕೆ ಅಂತ ಸರ್ಕಾರ ಈ ರೀತಿಯ ಒಂದು ಕೆಲಸವನ್ನ ಮಾಡೋ ಬದಲು ನೇರವಾಗಿ ಹೇಳಬೇಕು. ಇಲ್ಲ ಅಂತಂದ್ರೆ ಖಂಡಿತವಾಗಿ ಹೇಳ್ತೀನಿ, ಮುಂದೊಂದು ದಿನ ದೊಡ್ಡ ಮಟ್ಟದ ದಂಗೆ ಆದರೂ ಆಗ್ಬೋದು. ಹಾಗೆ ಆಗುತ್ತೆ. ಸುಮ್ಮನೆ ಎಲ್ಲರ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಪದೇ 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 ಬರೀ ಆಶ್ವಾಸನೆಗಳನ್ನೇ ಕೊಡ್ತಾ ಹೋಗ್ತಾರೆ ಹೊರತು ಯಾವ ಆಶ್ವಾಸನೆಗಳು ಕೂಡ ಈಡೇರ್ತಾ ಇಲ್ಲ. ಈವನ್ KPSC ಇಂದ ಹಲವಾರು ನೋಟಿಫಿಕೇಶನ್ಸ್, ಈಗ KA ಕೊಡಿ ಅಂತ ಹಲವಾರು ಅಭ್ಯರ್ಥಿಗಳ ಡಿಮ್ಯಾಂಡ್ ಇದೆ. ಯಾಕೆಂತಂದ್ರೆ ಅವ್ರನ್ನ ಪರೀಕ್ಷೆ ನಡೆಸೋ ಯೋಗ್ಯತೆ ಏನು ಅಂತ ಇಡೀ ರಾಜ್ಯಕ್ಕೆ ಮತ್ತೆ ಗೊತ್ತಾಗ್ತಾ ಇದೆ. ಅಲ್ಲ, ಆ KPSC ಕಾರ್ಯದರ್ಶಿಯವರು ಹೇಳ್ತಾರೆ, ಒಂದು 24 hours ಅಲ್ಲಿ ತನಿಖಾ ವರದಿಯನ್ನು ಕೊಟ್ಬಿಟ್ರಂತೆ. ಎಲ್ಲಿ ಹೋಗಲ್ಲ, CCTV ಫುಟೇಜಸ್ಗಳೆಲ್ಲ ತಗೊಂಬಂದು ಚೆಕ್ ಮಾಡಿ ಎಲ್ಲೂ ಏನು ಆಗಿಲ್ಲ ಅಂತ ಇವರೇ ಕೂತ್ಕೊಂಡು ಆಫೀಸಲ್ಲಿ ಡಿಸಿಷನ್ ತಗೊಂಡ್ಬಿಟ್ರು. ನೀವೇ ಡಿಸಿಷನ್ ತಗೊಂಡಿದ್ರೆ ಪರೀಕ್ಷೆ ಯಾಕೆ ಮಾಡ್ತೀರಾ? ಹರಾಜು ಮಾಡ್ಬಿಡಿ ಎಲ್ಲವನ್ನು ಕೂಡ. ಹರಾಜಲ್ಲಿ ದುಡ್ಡು ಅಂತ ತಗೊಳ್ತಾನೆ, ಇಲ್ದೇರೋನ್ ಬಿಡ್ತಾನೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿರುವಂಥ ರಾಜಕಾರಣಿಗಳಿಗೆ ಏನು ಹೇಳ್ಬೇಕು ಹೇಳಿ? ಇದೆಲ್ಲ ರಾಜಕಾರಣಿಗಳ ಗಿಮಿಕ್ ಹೊರತು ಬೇರೆ ಏನೂ ಅಲ್ಲ. ಸ್ವಾರ್ಥವನ್ನ ಮಾತ್ರ ಅವ್ರು ಬಿಡೋಕೆ ರೆಡಿ ಇಲ್ಲ. ಕಾನೂನುಬದ್ಧವಲ್ಲದ ಮೀಸಲಾತಿ ಕುರಿತು ಹೋರಾಟ ಮಾಡೋಕೆ ರೆಡಿ ಇದ್ದಾರೆ. ಕಾನೂನಾತ್ಮಕವಾಗಿ ಸಿಗಬೇಕಾದ ಹುದ್ದೆಗಳ ನೇಮಕಾತಿಯನ್ನು ಮಾಡೋದಕ್ಕೆ ರೆಡಿ ಇಲ್ಲ ಇವರು. ಮಾತು ಕೊಟ್ಟಂತೆ ಪ್ರಣಾಳಿಕೆಯಲ್ಲಿ ಏನು ಹೇಳ್ಕೊಂಡಿದ್ರು ಆ ಭರವಸೆ ಈಡೇರಿಸೋದಕ್ಕೆ ರೆಡಿ ಇಲ್ಲ ಅಂತಂದ್ರೆ ಎಂಥ ಸ್ಥಿತಿಗತಿ ಇದೆ ನೋಡಿ. ಸದ್ಯಕ್ಕಂತೂ ಒಳ ಮೀಸಲಾತಿ ವಿಷಯವಾಗಿ ಹೋರಾಟಗಳು ನಡೀತಾ ಇರೋದ್ರಿಂದ 27ನೇ ತಾರೀಕು ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಸೊ ಅದಾದ್ಮೇಲೆ ನೇಮಕಾತಿ ಭವಿಷ್ಯವನ್ನ ಏನಾಗುತ್ತೆ ಅಂತ ನಿರ್ಧಾರ ಮಾಡ್ತಾರಂತೆ. ಸೊ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಂತ ಕೊಟ್ಟು ಇಷ್ಟಿರುವಂಥದ್ದು ಈಗ ನೇಮಕಾತಿ ಕುರಿತು ವಿಚಾರ. ಧನ್ಯವಾದ.